ಯಶ್ ತಾಯಿ ಪುಷ್ಪ ನಿವೇಶನ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಹಾಸನ ಬಡಾವಣೆ ಠಾಣೆಗೆ ಯಶ್ ತಾಯಿ ಆಗಮನ ಆಗಿದೆ. ವಿದ್ಯಾನಗರದಲ್ಲಿ ಪುಷ್ಪ ಖರೀದಿಸಿದಂತಹ ನಿವೇಶನ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಯಶ್ ತಾಯಿ ಪುಷ್ಪ ಅವರು ವಿದ್ಯಾನಗರದಲ್ಲಿ ಇರುವಂತಹ ಪುಷ್ಪ ಖರೀದಿ ಏನ್ ಮಾಡಿದ್ರು ನಿವೇಶನ ಇದಕ್ಕೆ ಸಂಬಂಧಪಟ್ಟಂತೆ ಹಾಸನ ಬಡಾವಣೆ ಠಾಣೆಗೆ ಯಶ್ ತಾಯಿ ಆಗಮಿಸಿದ್ದಾರೆ. ದೂರು ನೀಡಿದ ನಟ ಯಶ್ ತಾಯಿ ಪುಷ್ಪ. ಯಶ್ ತಾಯಿ ಪುಷ್ಪ ನಿವೇಶನ ವಿವಾದ ಪ್ರಕರಣ ಇದು. ಹಾಸನ ಬಡಾವಣೆ ಠಾಣೆಗೆ ಯಶ್ ತಾಯಿ ಪುಷ್ಪ ಇದೀಗ ಹಾಜರಾಗಿದ್ದಾರೆ. ವಿದ್ಯಾನಗರದಲ್ಲಿ ಪುಷ್ಪ ಅವರು ಒಂದು ನಿವೇಶನವನ್ನ ಖರೀದಿಸಿದರು. ಕಾನೂನು ಬದ್ಧವಾಗಿಯೇ ಆಸ್ತಿಯನ್ನ ಖರೀದಿ ಮಾಡಿದ್ದೇವೆ. ನಮ್ಮ ಅನುಪಸ್ಥಿತಿಯಲ್ಲಿ ಗೋಡೆಯನ್ನ ಕೆಡವಿದ್ದಾರೆ. ಗಲಾಟೆ ಮಾಡಿದವರ ವಿರುದ್ಧ ಇದಕ್ಕೆ ಕ್ರಮಕ್ಕೆ ಆಗ್ರಹಿಸಲು ಯಶ್ ಅವರ ತಾಯಿ ಪುಷ್ಪ ಸಿಡಿದೇಳ್ತಿದ್ದಾರೆ. ಯಶ್ ಪರ್ಸನಲ್ ಪಾರ್ಟಿ ಅಂದ್ರೆ ಏನು ಯಶ್ ಅವರ ತಾಯಿ ಪುಷ್ಪ ಇದ್ದಾರೆ ಇವರು ಒಂದು ಈ ಹಾಸನ ಬಡಾವಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಶ್ ತಾಯಿ ಅವರು ಆಗಮನ ಕೊಟ್ಟಿದ್ದಾರೆ. ಜೊತೆಗೆ ವಿದ್ಯಾನಗರದಲ್ಲಿ ಪುಷ್ಪ ಅವರು ಖರೀದಿಸಿದಂತಹ ಮನೆ ಏನಿದೆ ಅದು ದೂರು ನೀಡಿದಂತಹ ನಟ ಈ ವಿಚಾರವಾಗಿ ಏನು ನಡೀತಾ ಇದೆ ಅದರ ಸಂಬಂಧಪಟ್ಟಂತೆ ನಟ ಯಶ್ ಅವರ ತಾಯಿ ಪುಷ್ಪ ದೂರು ನೀಡಿದ್ದಾರೆ. ದಾಖಲೆಗಳು ಸರಿ ಇದೆ. ಕೋರ್ಟ್ ತೀರ್ಪಿನ ನಂತರನೇ ನಾವು ಪ್ರೆಸ್ ಮೀಟ್ ಅನ್ನ ಮಾಡ್ತೇವೆ. ಕಾನೂನು ಬದ್ಧವಾಗಿಯೇ ನಾವು ನಡೆದುಕೊಳ್ತಿದ್ದೇವೆ. ಕಾನೂನು ಬದ್ಧವಾಗಿಯೇ ಆಸ್ತಿಯನ್ನ ಖರೀದಿ ಮಾಡಿದ್ದೇವೆ. ನಮ್ಮ ಅನುಪಸ್ಥಿತಿಯಲ್ಲೇ ಗೋಡೆಗಳನ್ನ ಕೆಡವಿದ್ದಾರೆ. ಹಂಗಿದ್ರೆ ಕಾನೂನಿಗೆ ಹೋಗ್ತಾರೆ ಅವರು. ನಾವು ಆ ಥರ ಮಾಡಿದ್ರೆ ಅವರೇ ತಗೊಳ್ಳಿ, ನಾವು ಕೊಟ್ಬಿಡ್ತೀವಿ ಧಾರಾಳ. ನಿಮಗೆ ಕರೆದು ಕೊಡ್ತೀನಿ ನಾನು, ಗೊತ್ತಾಯ್ತಾ? ಆ ಥರ ಇದ್ರೆ ಖಂಡಿತ ನಮ್ಮ ಲಾಯರ್ ಹಂಗೆ ಮಾಡಲ್ಲ. ಹಂಗಿದ್ರೆ ಯಶ್ಗಂತ ಸೈಟ್ ಅವ್ರು ಕೊಡ್ಸಲ್ಲ. ಇವ್ರು ಯಾಕೆ ಹಿಂಗೆ ಮಾಡ್ತಿದ್ದಾರೆ? ಇವ್ರು ಯಾವತ್ತೂ ಎದುರುಗಡೆ ಬಂದಿಲ್ಲ, ಒಂದು ದಿನ ಬಂದಿಲ್ಲ. ಸುಮ್ಮನೆ ಏನೋ ನಂದು ಅಂತಿದ್ರು. ಈಗ ನೀವು ಹಾಕಿರೋ ಶರ್ಟ್ ನಂದು ಅಂದರೆ ಅದು ಪ್ರೂಫ್ ಕೊಡಬೇಕಲ್ಲ, ಅಷ್ಟೇ ಆಗಿರೋದು, ಇನ್ನೇನಿಲ್ಲ. ನನ್ನ ಮನೆ ಅಡ್ರೆಸ್ಗಾಗಲಿ ನಂದು ಅರುಣ್ ಕುಮಾರ್ ಪುಷ್ಪ ಅಂತ ಇರೋದು. ಅದರಲ್ಲಿ ಯಾವುದು ಯಶ್ ಪ್ರಾಪರ್ಟಿ ಯಾವುದೂ ಇಲ್ಲ. ಪುಷ್ಪ ಅರುಣ್ ಕುಮಾರ್ ಅಂತ ಯಾವ್ದಾರ ನೋಟಿಸ್ ಬಂದಿದ್ದು ನಾನು ಸೈನ್ ಮಾಡಿ ತಗೊಳ್ಳದೆ ಹೋಗಿದ್ರೆ ಇಷ್ಟು ಜನ ಮೀಡಿಯಾ ಹೇಳ್ದಂಗೆ ನಾನು ಕೇಳ್ತೀನಿ. ಯಾವುದೂ ಬಂದಿಲ್ಲ. ಯಾವುದೋ ಒಂದ್ಸರಿ ಒಬ್ಬ ಏನು ಹೇಳ್ತಾರೆ ಅದಕ್ಕೆ ಕೋರ್ಟಲ್ಲಿ ಕೊಡಕ್ಕೆ ಬರ್ತಾರಲ್ಲ, ಅವ್ರು ಬಂದು ನನಗೊಂದ್ಸತಿ ನೀವು 10,000 ಕೊಡಿ, ಅವ್ರೇನೋ ನಿಮ್ಗೆ ಈ ಥರ ಮಾಡ್ತಾರೆ ಆ ಥರ ಮಾಡ್ತಾರೆ ಅಂತ ಬಂದು ಹೇಳಿದ್ರು. ನಾನು ಹೇಳಿದೆ ಹಂಗಿದ್ರೆ ಕಾನೂನಿಗೆ ಹೋಗ್ತಾರೆ ಅವರು, ನಾವು ಹಂಗೆಲ್ಲ ದುಡ್ಡು ಕೊಡಲ್ಲ ಅಂತ ಹೇಳಿ ಕಳ್ಸಿದ್ದು ಉಂಟು. ಅದು ಬಿಟ್ಟರೆ ಇನ್ಯಾರು ಬಂದಿಲ್ಲ. ಆಮೇಲೆ ನಮಗೆ ಗೋಡೆ ಮೇಲೆ ಅಂಟಿಸಿದ್ರಲ್ಲ, ಅವಾಗ ನನಗೆ ನಮ್ಮ ಅಕ್ಕನ ಮಗ ಫೋನ್ ಮಾಡ್ದ, ಈ ಥರ ಏನೋ ಅಂಟಿಸಿ ಕೋರ್ಟ್ ಏನೋ ಆರ್ಡ್ರ್ ಆಗಿದೆ ಅಂತ. ಸರಿ ಲಾಯರಿಗೆ ಕಾಂಟ್ಯಾಕ್ಟ್ ಮಾಡು ಅಂದರೆ ಅವ್ನು ಮಾಡ್ದ. ಅದೇ ಥರ ನಮ್ಮ ಸಂಜಯ್ ಅವರೆಲ್ಲ ನೋಡ್ತಿದ್ದಾರೆ, ಸ್ಲೋ ಆಗಿ ನೋಡ್ತಾ ಇದ್ರು. ಅಷ್ಟೊತ್ತಿಗೆ ಇವ್ರು ಬಂದು ನಾನು ಇಲ್ಲದೆ ಇರೋ ಟೈಮಲ್ಲಿ ಹೊಡೆದಿದ್ದಾರೆ. ಅಲ್ಲಿ ತುಂಬ ಬೆಲೆ ಬಾಳೋ ಸಾಮಾನಿತ್ತು, ಗ್ರ್ಯಾನೈಟು, ಆಮೇಲೆ ನಮ್ಮ ಹುಡುಗನಿಗೆ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂತ ಅವನಿಗೆ, ಆಮೇಲೆ ಪಾರ್ಟಿ ಅಂದರೆ ಕಾರ್ಗಳು ನಿಲ್ಸೋಕ್ಕೆ ಎಲ್ಲ ಬಾಡಿಗೆ ಎಲ್ಲ ಕೇಳಿದ್ರು. ಅಷ್ಟು ಚೆನ್ನಾಗಿ ಮಾಡಿದ್ವಿ ನಾವು. ಅದನ್ನು ಅವರು ಹೊಡೆದಾಕಿದ್ದಾರೆ. ಬಟ್ ಏನಂದರೆ ನಾನು ಇರಲಿಲ್ಲ, ಈ ಥರ ಎಷ್ಟು ಬ್ಯುಸಿ ಇರೋದ್ರಿಂದ ನಾವು ಬೇರೆ ಕಡೆ ಇದ್ವಿ, ಬರೋಕ್ಕಾಗಿಲ್ಲ. ನನಗೆ ಪ್ರಾಪರ್ಟಿ ಹೋದರೆ ತಗೋಬೋದು, ನಮ್ಮ ಅಕ್ಕನ ಮಗನೋ ನಮ್ಮ ಡ್ರೈವರ್ಗೋ ಏನಾದರೂ ಆಗ್ಬಿಟ್ರೆ ಅಂತ ಮತ್ತೆ ಈಗ ಪಕ್ಕದ ಮನೆಗೆ ಗಲಾಟೆ ಮಾಡಿದ್ದಾರೆ. ಅದಕ್ಕೆ ಬಂದು ಕಂಪ್ಲೇಂಟ್.